ನಮಗೆ ಶತ್ರುಗಳು ಇದ್ದಾರೆ ಎಂದರೆ ಅದು ನಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಭಾವನೆಗಳೇ ಆಗುತ್ತದೆ. ನಮ್ಮ ಶತ್ರು ಯಾರೂ ಅಲ್ಲ, ನಮ್ಮ ಒಳಗಿರೋ ಕೆಟ್ಟ ಭಾವನೆಗಳೇ. ನಾವೇನು ಅನ್ಕೋತೀವೋ ಅದಾಗತ್ತೆ. ನಾವು ಒಳ್ಳೆಯವರು ಅಂದ್ಕೊಂಡ್ರೆ ಒಳ್ಳೆಯವರೇ, ಕೆಟ್ಟವರು ಅಂದ್ಕೊಂಡ್ರೆ ಕೆಟ್ಟವರೇ. ಸೊ ಎಲ್ಲ ಬಂದು ನಮ್ಮ ಮನಸ್ಸಿನಲ್ಲೇ ಇರೋ ಒಂದು ಭಾವನೆಗಳೇ, ಮನಸ್ಸಿನಿಂದ ಬರುವ ಭಾವನೆಗಳೇ. ನಮ್ಗೆ ಕೆಟ್ಟದಾಗೋದು ನಮ್ಮ ಕೆಟ್ಟ ಭಾವನೆಗಳಿಂದನೇ, ನಮ್ಗೆ ಒಳ್ಳೆಯದಾಗೋದು ನಮ್ಮ ಒಳ್ಳೆ ಭಾವನೆಗಳಿಂದನೇ. ಸೊ ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಸೊ ಅದಕ್ಕೆ ನಮಗೆ ಧ್ಯಾನ ಬಹಳ ಮುಖ್ಯ. ಧ್ಯಾನ ಮಾಡ್ತಾ ಮಾಡ್ತಾ, ಅಂತರಂಗ ಪರಿಶೀಲನೆ ಮಾಡ್ತಾ ಮಾಡ್ತಾ ನಮಗೆ ಈ ಒಂದು ಕ್ಲಾರಿಟಿ ಸಿಗುತ್ತೆ. ನಾವು ಏನು ಭಾವನೆಗಳನ್ನು ಏನು ಹಾಕಬೇಕು ಏನು ಹಾಕಬಾರ್ದು ಅನ್ನೋದು ನಮಗೆ ಅಂತರಂಗ ಪರಿಶೀಲನೆ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಯಾವಾಗೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಒಳ್ಳೆಯವರೇ ಎಂಬ ಭಾವನೆ ಇರಬೇಕು ನಮ್ಮಲ್ಲಿ. ಸೊ ಯಾವಾಗ ನಮಗೆ ಎಲ್ಲರೂ ದೈವದ ಅಂಶ, ಎಲ್ಲರೂ ದೈವದ ಒಂದು ಇದು ಭಾಗ ಅಂತ ಗೊತ್ತಾದಾಗ ನಮ್ಮಲ್ಲಿ ಯಾವಾಗೂ ಒಳ್ಳೆ ಭಾವನೆಗಳೇ ಬರ್ತಾ ಇರ್ತದೆ. ಸೊ ಒಳ್ಳೆ ಭಾವನೆ ಬರೋದ್ರಿಂದ ನಮಗೆ ಒಳ್ಳೆಯದೇ ಆಗ್ತಾ ಇರ್ತದೆ. ಕೆಟ್ಟ ಭಾವನೆ ಬರೋದ್ರಿಂದ ನಮಗೆ ನಷ್ಟನೇ ಹೊರತು ಲಾಭ ಇಲ್ಲ. ಸೊ ಅದರಿಂದ ನಾವು ಯಾವಾಗಲೂ ಒಳ್ಳೆ ಭಾವನೆಗಳನ್ನೇ ಹಾಕಲ್ಲ. ಒಳ್ಳೆ ಭಾವನೆಗಳನ್ನು ಹಾಕ್ತಾ ಆಗ್ತಾ ಆಗ್ತಾ ನಮಗೆ ಒಳ್ಳೆಯದೇ ಆಗ್ತಾ ಇರ್ತದೆ. ಅದಕ್ಕೆ ಧ್ಯಾನ ಮತ್ತು ಅಂತರಂಗ ಪರಿಶೀಲನೆ ತುಂಬ ಮುಖ್ಯ. ಈ ಧ್ಯಾನ ಅಂತರಂಗ ಪರಿಶೀಲನೆ ಮಾಡ್ತಾ 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 ನಮ್ಮ ಭಾವನೆಗಳು ಅದೇ ರೀತಿ ಇರ್ತದೆ. ಸೊ ನಿರಂತರ ನಾವು ಧ್ಯಾನ ಅಂತರಂಗ ಪರಿಶೀಲನೆ ಮಾಡಬೇಕು ಬಾಳಿಗೆ ಸಂಬಂಧ.